Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡುವುದರ ಮೂಲಕ ಸುವಾರ್ತೆ ಸಾರುವ ಕಾರ್ಯದಲ್ಲಿ ಭಾಗಿಯಾಗಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಸಂತರೇ, ಕಾವಲು ದೂತರೇ, ರಥ ಸಾಕ್ಷಿಗಳೇ, ಎಲ್ಲ ಅಪೋಸ್ತಲರೇ, ಪ್ರವಾದಿಗಳೇ, ಪರಿಶುದ್ಧ ಕನ್ನಿಕೆಯೇ, ಈ ಆಲಯದ ಸಂತರಾದ ಸಂತ ಸಬಾಸ್ಟಿನರೇ, ಸಂತ ತೆರೇಸಮ್ಮನವರೇ, ನಮ್ಮೆಲ್ಲರಿಗೂ ಬೇಕಾದಂಥ ಈ ವಿಚಾರಣೆ ಇರುವಂಥ ಒಂದೊಂದು ಕುಟುಂಬಗಳು ಹಾಗೂ ನಮ್ಮ ಈ ಮೈಸೂರು ಪ್ರಾಂತ್ಯವನ್ನ, ಕರ್ನಾಟಕ ರಾಜ್ಯವನ್ನ, ಇಡೀ ಭಾರತ ದೇಶವನ್ನ, ಇಡೀ ಮಾನವ ಕುಲವನ್ನ ಸಮರ್ಪಿಸಿ ಪ್ರಾರ್ಥಿಸುವಾಗ ಪ್ರತಿಯೊಬ್ಬರಿಗೂ ಈ ಅಂತ್ಯ ದಿನಗಳಲ್ಲಿ ರಕ್ಷಣೆಯನ್ನ, ಬಿಡುಗಡೆಯನ್ನ, ಕೃಪಾವರವನ್ನ ಇದೋ ಪುತ್ರನಲ್ಲಿ ನಿರಂತರ ಪ್ರಾರ್ಥಿಸಿ ಪಡೆದುಕೊಡಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಎಲ್ಲರೂ ಒಟ್ಟಾಗಿ ಹೇಳೋಣ. ನಮ್ಮ ಮರಿಯೇ, ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶಕ್ಕಾಗಿ, ಪ್ರತಿಯೊಂದು ಮಾನವನಿಗಾಗಿ ಪ್ರಾರ್ಥಿಸಿರಿ. ತಾಯಿ, ನಮ್ಮನ್ನೇ ಅಭಿಷೇಕ ಮಾಡಿಕೊಳ್ಳುತ್ತಾ ದಯವಿಟ್ಟು ಎಲ್ಲರೂ ನಿಮ್ಮ ಬಲಗೈಯನ್ನ ನಿಮ್ಮ ಹಣೆಯ ಮೇಲೆಯೂ ಎಡಗೈ ನಿಮ್ಮ ಹೃದಯದ ಭಾಗದಲ್ಲಿ ಇಟ್ಕೊಳ್ರಿ. ನಿಮ್ಮನ್ನೇ ಅಭಿಷೇಕ ಮಾಡುವಂತ ಕಾರ್ಯ, ಅದಕ್ಕಾಗಿ ನಿಮ್ಮ ಬಲಗೈ ಹಣೆ ಮೇಲೆ ಇಟ್ಟು ಎಲ್ಲರೂ ಒಟ್ಟಾಗಿ ಹೇಳೋಣ. 10 ಜನಕ್ಕೆ ಕೇಳುವಷ್ಟು. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಈ ಚಿಕ್ಕ ಪ್ರಾರ್ಥನೆ ನಿಮ್ಮನ್ನ ಸಕಲ ಕೇಡುಗಳಿಂದ ರಕ್ಷಿಸುವಂತ. ಬೆಳಗಿನ ಪ್ರಭಾತದಲ್ಲಿ ನೀವು ಹಾಕುವಂತ ಶಿಲುಬೆ ಗುರುತು, ಆ ಶಿಲುಬೆ ಗುರುತು ನಮ್ಮೆಲ್ಲರನ್ನ ಎಲ್ಲ ಪೈಶಾಚಿಕ ಕಾರ್ಯಗಳಿಂದಲೂ ಶೋಧನೆಯಿಂದಲೂ ತಪ್ಪಿಸುವಂಥದ್ದು ಶಿಲುಬೆ ಗುರುತು. ಅದಕ್ಕೆ ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗ ಯುಗಾಂತರ. ಬೇರೆ ಎಲ್ಲೂ ನೀವು ಇದನ್ನು ನೋಡ್ಲಿಕ್ಕಿಲ್ಲ, ಕೇಳಲಿಕ್ಕೂ ಇಲ್ಲ. ಬೇರೆ ಇದರಲ್ಲಿ ಚಿಕ್ಕ ಪ್ರಾರ್ಥನೆಯಲ್ಲಿ ನಮ್ಮನ್ನೇ ದೇವನು ಅಭಿಷೇಕ ಮಾಡುವಂಥ. ನಾವು ನಿಜ ಹೇಳ್ತೀರಲ್ಲ, ನಾವು ಭಾಗ್ಯವಂತರು, ಆದರೆ ನಾವು ಆ ಭಾಗ್ಯವನ್ನು ಪಡಿತಾ ಇಲ್ಲ ಅಷ್ಟೆ. ರೋಮನ್ ಕ್ಯಾಥಲಿಕ್ ಅತಿ ಅತಿ ಪರಿಶುದ್ಧವಾದದ್ದು, ಅದು ನಮಗೆ ಸಿಕ್ಕಿರ್ತಕ್ಕಂಥದ್ದು, ಅದು ಶ್ರೇಷ್ಠವಾದಂಥ ಒಂದು ವರದಾನ. ಅದನ್ನು ಉಪಯೋಗಿಸಿಕೊಳ್ಳದಿದ್ದರೆ ದೇವನ ವಾಕ್ಯ ಹೇಳ್ತದೆ, ನೀವು ನೀವು ಏನು ಶಾಪಗ್ರಸ್ತರು ಎಂಬುದಾಗಿ. ಶಾಪಗ್ರಸ್ತರು. ಸ್ವಲ್ಪ ನಗು ಮುಖದಿಂದ ಎಲ್ರಿಗೂ ಪ್ರೇಸ್ ಲಾರ್ಡ್ ಹೇಳ್ರಿ. ಅಕ್ಕಪಕ್ಕ ಪ್ರೇಸ್ ಲಾರ್ಡ್. ದಯವಿಟ್ಟು ಕುಳಿತುಕೊಳ್ರಿ. ಪ್ರಭು ಯೇಸುವಿನ ನಾಮದಲ್ಲಿ ಈ ಸಂಚೆ ನಿಮ್ಮೆಲ್ಲರನ್ನ ವಂದಿಸುತ್ತಾ, ದೇವನ ಅತಿ ಅಮೂಲ್ಯವಾದ ವಾಗ್ದಾನವುಳ್ಳ ವಾಕ್ಯಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸಿದ್ದಾನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ, ಸತ್ಯದ ಮಾರ್ಗದಲ್ಲಿ ನಮ್ಮನ್ನು ನಡೆಸಲಿ, ನಿತ್ಯ ಜೀವ ಆ ದೇವನ ವಾಕ್ಯದಲ್ಲಿ ನಮ್ಮೆಲ್ಲರನ್ನ ಆಧ್ಯಾತ್ಮಿಕವಾದಂಥ ಹಾಗೂ ಪರಿಪೂರ್ಣವಾದಂಥ ಶಕ್ತಿಯಲ್ಲಿ ನಮ್ಮನ್ನು ನಡೆಸಲಿ ಎಂಬುದಾಗಿ ವಾಕ್ಯವನ್ನು ಧ್ಯಾನಿಸೋಣ. ದಯವಿಟ್ಟು ನೀವು ವಾರ ವಾರ ಪ್ರೇಯರ್ ಬರುವವರು ದಯವಿಟ್ಟು ಯಾವ ರೀತಿ ಎಲ್ಲರೂ ಮೊಬೈಲ್ ತಂದಿದ್ದೀರಲ್ವಾ? ಮೊಬೈಲ್ ನಾವು ತಂದಿದ್ದೀವಿ. ಬೈಬಲ್ ಓದ್ಲಿಕ್ಕೆ ಗೊತ್ತಿಲ್ಲ, ಏನಿಲ್ಲ ಅಂದ್ರೂ ಮೊಬೈಲ್ ಇರ್ತದೆ. ಆದರೆ ಬೈಬಲನ್ನು ತಗೊಂಡು ಬನ್ನಿರಿ. ಅದು ನಿಮ್ಮ ರಕ್ಷಣೆಯನ್ನು ಕೊಡುವಂಥದ್ದು, ನಿಮಗೆ ರಕ್ಷಿಸುವಂಥದ್ದು. ಅದಕ್ಕಾಗಿ ಈ ಅಂತ್ಯ ದಿನಗಳಲ್ಲಿ ಹೆಚ್ಚಾಗಿ ದೇವರ ವಾಕ್ಯವನ್ನು ಧ್ಯಾನಿಸಿ ವಿಶ್ವಾಸವನ್ನು ಕಳ್ಕೊಳ್ಬೇಡ್ರಿ. ಏಕೆಂದರೆ ಈ ದಿನಗಳಲ್ಲಿ ಸೈತಾನ್ ಭಯಂಕರ ನಿಮ್ಮ ವಿಶ್ವಾಸವನ್ನು ಕದಲಿಸುವಂಥ ಪ್ಲಸ್
ಅದು ಮಾತ್ರವಲ್ಲ, ಸಭೆಯಲ್ಲೇ ಬಂದು ಸಭೆಯಲ್ಲೇ ಬೋಧಿಸಿ ಸಭೆಯಲ್ಲೇ ಅನೇಕ ವಿಶ್ವಾಸಿಗಳನ್ನು ಅವಿಶ್ವಾಸಕ್ಕೆ ಕೊಂಡು ಹೋಗುವಂಥ ಅನೇಕ ಸುಳ್ಳು ಪ್ರವಾದಿಗಳು ಈ ಲೋಕದಲ್ಲಿ ಹುಟ್ಟುಕೊಂಡಿದ್ದಾರೆ ಎಂಬುದಾಗಿ ನಾನು ಹೇಳಿಲ್ಲ, ಸತ್ಯವೇದ ಬೈಬಲ್ ಹೇಳ್ತದೆ. ಅದಕ್ಕಾಗಿ ಈ ಸುಳ್ಳು ಪ್ರವಾದಿಗಳು, ಈ ಅಂತ್ಯದಿನದ ಒಂದೊಂದು ಕಾರ್ಯಗಳು, ಈ ಪ್ರೇಯರ್ ಚೆನ್ನಾಗಿದೆ, ಅಲ್ಲಿ ತುಂಬ ಚೆನ್ನಾಗಿದೆ, ಅಲ್ಲಿ ತುಂಬ ಅದ್ಭುತ ಆಗ್ತದೆ, ಎಲ್ಲಿ ಹೋಗ್ಬೇಡ್ರಿ, ಯಾವ ಕಾರಣಕ್ಕೆ ಎಲ್ಲಿ ಹೋಗ್ಬೇಡ್ರಿ. ನಿಮ್ಮ ಕೈಯಲ್ಲಿ ದೇವನ ವಾಕ್ಯ ಕೊಟ್ಟಿದ್ದಾರೆ, ನಿಮಗೆ ನಾಲಿಗೆ ಇದೆ, ಕಿವಿ ಇದೆ, ಕಣ್ಣಿದೆ, ಓದಲಿಕ್ಕೆ ಗೊತ್ತು, ಪ್ರಾರ್ಥಿಸ್ರಿ. ನಿಮಗೆ ತೃಪ್ತಿ ಇದೆಯಾ? ಈ 30 ವರ್ಷದಿಂದ ಈ ಸೇವೆ ಮಾಡ್ತಾ ಇದ್ದೀವಿ, ಈ ಸೇವೆಯಲ್ಲಿ ನಿಮಗೆ ವಿಶ್ವಾಸ ಇದ್ದರೆ ಬನ್ನಿರಿ, ದೇವರು ನಿಮ್ಮೆಲ್ಲರನ್ನ ಅನುಗ್ರಹಿಸ್ತಾನೆ. ಇಷ್ಟು ಸಾಕು. ಇದು ಬಿಟ್ಟು ಬೇರೆ ಎಲ್ಲೂ ನಿಮಗೆ ಏನು ಯಾವ ಕಾರಣಕ್ಕೂ ದೊಡ್ಡ ಒಂದು ಅವಾರ್ಡ್ ರಿವಾರ್ಡ್ ಎಲ್ಲೂ ಸಿಗೋದಿಲ್ಲ. ಬಿಟ್ಟು ಹೋದರ ಗತಿನ ನೋಡ್ಬೇಕು ನೀವು. ಸಭೆಯನ್ನು ಬಿಟ್ಟು ಹೋಗಿರೋರು, ಅದಾದಮೇಲೆ ಕ್ರೈಸ್ತ ಹುಡುಗಿ ಇಲ್ಲ ಕ್ರೈಸ್ತ ಹುಡುಗ ಅಕ್ರೈಸ್ತರಾಗಿ ಮದುವೆಯಾಗಿ ಬಿಟ್ಟು ಹೋಗಿರೋರು, ಇವ್ರ ಕತೆಗಳೆಲ್ಲ ನೀವು ದಿನ ಬನ್ನಿರಿ ನನ್ನ ಜೊತೆ ಒಂದ್ಸಲ ನಿಮಗೆ ತೋರಿಸ್ಕೊಡ್ತೀನಿ, ಲೈವ್ ಆಗಿ ತೋರಿಸ್ಕೊಡ್ತೀನಿ, ಸಾಕ್ಷಿಯಾಗಿ ತೋರಿಸ್ಕೊಡ್ತೇನೆ. ಅವ್ರ ಕತೆ ಚಿಂತಾಜನಕ, ಇಲ್ಲೂ ಇಲ್ಲ ಅಲ್ಲೂ ಇಲ್ಲ. ಲಾಸ್ಟಲ್ಲಿ ಅವರ ಗತಿ ಏನು? ದೇವನ ವಾಕ್ಯ ಅತಿ ಪರಿಶುದ್ಧವಾದದ್ದು. ಪ್ರಿಯರೇ, ದೇವರೊಬ್ಬನೇ ಆ ಏಕೈಕ ದೇವರನ್ನು ಆರಾಧಿಸ್ತಾರೆ, ಆ ಏಕೈಕ ದೇವರನ್ನು ವಿಶ್ವಾಸಿಸಿ. ನನಗೆ ತುಂಬ ದುಃಖ ಆಗ್ತದೆ, ಜನ ಅದ್ಭುತದಿಂದ ಓಡ್ತಾರೆ, ಅದಾದಮೇಲೆ ಅವರಿಗೆ ತಲೆ ಕೆಟ್ಟು ದೇವನ ವಾಕ್ಯ ಕ್ಲಿಯರ್ ಆಗಿದೆ, ಆ ವಾಕ್ಯವನ್ನು ಬಿಟ್ಟು ಇನ್ನೊಂದು ಬೋಧನೆಗೆ ಹೋಗ್ತಾರೆ. ಆ ಇನ್ನೊಂದು ಬೋಧನೆ ನಿಮಗೆ ಮುಳ್ಳನ್ನು, ಇನ್ನೊಂದು ಬೋಧನೆ ನಿಮಗೆ ಆಪತ್ತನ್ನು ತಂದು ಕೊಡುವಂಥದ್ದು. ಅದು ನಿಮಗೆ ನೆಮ್ಮದಿಯನ್ನು ತಂದು ಕೊಡಲಿಕ್ಕಿಲ್ಲ, ಆಪತ್ತನ್ನು, ಡೇಂಜರ್. ಅದಕ್ಕಾಗಿಂದು ವಾಕ್ಯವನ್ನು ನೋಡೋಣ. ದೇವರು ನಮ್ಮೆಲ್ಲರನ್ನ ಯಾವ ರೀತಿಯಲ್ಲಿ ಅನುಗ್ರಹಿಸಿ ಸತ್ಯದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂಥ ದೇವನು, ವಾಗ್ದಾನ ಪ್ರಿಯನು, ನಮಗೆ ನುಡಿಯುವಂಥ ವಾಕ್ಯಗಳು ಏನು? ಸುಜ್ಞಾನ ಗ್ರಂಥ, ಹಳೆ ಒಡಂಬಡಿಕೆ ಮಲಾಕಿ ಆದಮೇಲೆ ಅಧಿಕೃತ ಗ್ರಂಥ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ಸುಜ್ಞಾನ ಗ್ರಂಥ ಎಂಬುದಾಗಿ, ಸುಜ್ಞಾನ ಗ್ರಂಥ 2ನೇ ಅಧ್ಯಾಯ ವಾಕ್ಯ 12ರಿಂದ 17 ತನಕ ಹೋದ್ರಿ. ನೀತಿವಂತನಿಗಾಗಿ ಹೊಂಚು ಹಾಕೋಣ ಬಲೆಯೊಡ್ಡಿ, ಅವನು ನಮಗೊಂದು ಪೀಡೆ, ನಮ್ಮ ನಡತೆಗೆ ಅಡ್ಡಿ. ಆರೋಪಿಸುತ್ತಾನೆ ಧರ್ಮಕ್ಕೆ ವಿರುದ್ಧ, ಪಾಪ ಕಟ್ಟಿಕೊಂಡೆನೆಂದು. ದೋಷಿಸುತ್ತಾನೆ ಸಂಪ್ರದಾಯದ ವಿರುದ್ಧ, ಪಾಪ ಮಾಡಿದೆನೆಂದು. ಹೇಳಿಕೊಳ್ಳುತ್ತಾನೆ ತಾನೇ ದೇವರನ್ನು ಬಲ್ಲವನೆಂದು. ಕರೆದುಕೊಳ್ಳುತ್ತಾನೆ ತನ್ನನ್ನು ತಾನೇ ದೇವರ ಮಗನೆಂದು. ನಮ್ಮ ಆಲೋಚನೆಗಳನ್ನು ಅಪೇಕ್ಷಿಸುವ ವ್ಯಕ್ತಿಯವನು. ಅವನನ್ನು ನೋಡಿದ್ದೇ ನಮ್ಮ ಉತ್ಸಾಹ ಕುಂದಿ ಹೋಗುವುದು, ಏಕೆಂದರೆ ಅವನು ಇರುವರಂತೆ ಅಲ್ಲ. ಅವನ ಮಾರ್ಗವು ನಮಗೆ ವಿಚಿತ್ರ. ಅವನ ಎಣಿಕೆಯಲ್ಲಿ ನಾವೆಲ್ಲರೂ ನಕಲಿ ನಾಣ್ಯದಂತೆ. ನಮ್ಮಿಂದ ದೂರ ಹೋಗುತ್ತಾನೆ ಎಸಿಕೆಯನ್ನು ಕಂಡಂತೆ. ನೀತಿವಂತರ ಮರಣ ಸಂತೋಷಕರವೆನ್ನುತ್ತಾನೆ. ದೇವರೇ ತನ್ನ ತಂದೆಯೆಂದು ಕೊಚ್ಚಿಕೊಳ್ಳುತ್ತಾನೆ. ಅವನ ಮಾತುಗಳೇ ಸತ್ಯವೇನೋ ನೋಡೋಣ, ಅವನ ಜೀವಂತ್ಯದ ಗತಿ ಏನೆಂದು ಪರೀಕ್ಷಿಸೋಣ. ಪ್ರೈಸ್ ದ ಲಾರ್ಡ್. ಬಲಗೈ ಮೇಲೆ ಮಾಡಿ ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ದೇವನ ವಾಕ್ಯ ತುಂಬ ಕ್ಲಿಯರ್. ದೇವರ ವಾಕ್ಯ ಈ ಸೋಮವಾರದ ಪ್ರಾರ್ಥನೆಗೆ ಭಯಂಕರ ಜನ ಬರ್ತಾ ಇದ್ರು. ಅದಾದಮೇಲೆ ಮಂಗಳವಾರನೂ ನಾವು BMC ನಗರಲ್ಲಿ ಪ್ರಾರ್ಥನೆ ನಡೆಸ್ತಾ ಇದ್ವಿ, ಅಲ್ಲಿ ಒಳ್ಳೆ ಜನ ಬರ್ತಿದ್ರು. ಬುಧವಾರ ಇನ್ಫೆಂಟ್ ಜೀಸಸ್ ಚರ್ಚ್ ಪುಷ್ಪಗಿರಿ ಅಲ್ಲಿ, ಅದಾದಮೇಲೆ ಯಾದವಗಿರಿ ಚರ್ಚ್ ಸೇಕ್ರೆಡ್ ಹಾರ್ಟ್ ಚರ್ಚ್ ಅಲ್ಲಿ ಮಾಡ್ತಿದ್ವಿ, ಅಲ್ಲಿ ಒಳ್ಳೆ ಜನ ಬರ್ತಾಯಿದ್ರು. ಗುರುವಾರ ಕೆಥಿಡ್ರಲ್ ಅಲ್ಲೂ ಒಳ್ಳೆ ಜನ, ಶುಕ್ರವಾರ ಗಾಯತ್ರಿಪುರಂ ಅಲ್ಲಿ ಒಳ್ಳೆ ಜನ ಇತ್ತು.
ಕೋವಿಡ್ ಬಂದ ಮೇಲೆ ಜನ ಸತ್ತಿದ್ದು ನಿಮ್ಮ ಕಣ್ಣಾರೆ ನೋಡಿದ್ದೀರಿ. ಮನೆಯಿಂದ ನೀವು ಈಚೆ ಬರಲಿಲ್ಲ, ನೀವು ಯಾರಿಗೂ ಸೆಕೆಂಡ್ ಕೊಡಲಿಲ್ಲ, ನೀವು ಎಲ್ಲ ಮಾಸ್ಕ್ ಹಾಕ್ಕೊಂಡಿದ್ರಿ, ನಾನು ಸಮೇತ ಮಾಸ್ಕ್ ಹಾಕ್ಕೊಂಡಿದ್ವಿ. ಯಾರ ಜೊತೆನೂ ಮಾತಾಡಲಿಕ್ಕೆ ಭಯ, ಯಾರ ಮನೆಗೆ ಹೋಗ್ಲಿಕ್ಕೂ ಭಯ. ರಸ್ತೆಯಲ್ಲಿ ಜನ ಇಲ್ಲ, ಎಲ್ಲಿಯೂ ಜನಸಂದಣಿ ಇಲ್ಲ, ಎಲ್ಲ ಲಾಕ್ಡೌನ್. ಅದಾದ್ಮೇಲೆ ಸೀಲ್ ಡೌನ್. ಇದು ನಡೆದಿದ್ದು ಯಾಕೆ? ಇಲ್ಲಿ ದೇವನ ವಾಕ್ಯ, ಈ ಅನೇಕ ಜನ ದೇವನ ಕಡೆಗೆ ಬರುವಾಗ ದೇವರು ನೀವು ಕೇಳಿದ್ದನ್ನ ಇಲ್ಲ ಎಂಬ ಪ್ರಶ್ನೆ ಇಲ್ಲ ದೇವರ ಹತ್ರ. ಸರಿಯಾಗಿ ಗಮನಿಸಿ ದೇವರ ವಾಕ್ಯ. ನಿಮಗೆ ಒಂದು ಸತ್ಯವನ್ನ ಈ ದೇವರು ಇವತ್ತು ತಿಳಿಸ್ಕೊಡ್ತಾರೆ. ನೀವು ಫಸ್ಟ್ ಬರ್ತಿದ್ರಿ, ಜನ ಬರ್ತಿದ್ರು, ಅವ್ರು ಬೇಡಿದ್ರು, ಒಳ್ಳೇದಾಯ್ತು. ಸ್ವಾಮಿ ನನಗೆ ಮನೆ ಇಲ್ಲ, ಮನೆ ಕೊಟ್ರು. ಸ್ವಾಮಿ ನನಗೆ ಒಳ್ಳೆ ಗಂಡ ಕೊಟ್ರು. ಸ್ವಾಮಿ ನನಗೆ ಒಳ್ಳೆ ಹೆಂಡತಿ ಕೊಟ್ರು. ಸ್ವಾಮಿ ನನಗೆ ಮಕ್ಕಳಿಲ್ಲ, ಮಕ್ಕಳು ಕೊಟ್ರು. ಕೆಲಸ ಇಲ್ಲ, ಕೆಲಸ ಕೊಟ್ರು. ಸಾಲ ಇದೆ, ಸಾಲ ತೀರಿಸಿದ್ರು. ಎಲ್ರಿಗೂ ಅನೇಕ ಅದ್ಭುತಗಳು, ದೇವನ ಗುರುತುಗಳು ಸಂಭವಿಸಿ ಅವರ ಬದುಕಿನಲ್ಲಿ ದೇವನು ಅವರು ಕೇಳಿದ್ದನ್ನ ದೇವರು ಅನುಗ್ರಹಿಸಿದರು. ಕರೆಕ್ಟಾ? ಹಲೋ. ಹಾಗಾದರೆ ನೀವು ಬರುವ ಮುನ್ನ ಬಂದು ಹೋಗಿರೋರು ಸಾವಿರಾರು ಜನ ಇದ್ದಾರೆ. ಈ ಬಂದು ಹೋದ ಜನಕ್ಕೆ ಕಷ್ಟ ಇತ್ತು, ದುಃಖ ಇತ್ತು, ವೇದನೆ ಇತ್ತು, ಸಂಕಟ ಇತ್ತು, ನೋವಿತ್ತು, ದಾರಿದ್ರ್ಯ ಇತ್ತು, ಮನೆ ಇಲ್ಲ, ಎಲ್ಲವೂ ದೇವನು ಕೊಟ್ಟರು. ಆದರೆ ದೇವನ ವಾಕ್ಯ ಹೇಳ್ತದೆ, 10 ಜನ ಕುಷ್ಠರೋಗಿಗಳು ದೇವನ ಸಮ್ಮುಖಕ್ಕೆ ಬಂದಾಗ ಈ ಕುಷ್ಠರೋಗಿಗಳು ಯಾವ ಕಾರಣಕ್ಕೂ ಎಲ್ಲಿಯೂ ಸಿಟಿಯಲ್ಲಿ ಕಾಣಿಸ್ಕೊಳ್ಳೋಂಗಿಲ್ಲ. ನಾವು ಹಳೆ ಒಡಂಬಡಿಕೆ ಮೋಶೆಯ ನಿಯಮದ ಪ್ರಕಾರ ನಾವು ನೋಡುವಾಗ ಕುಷ್ಠರೋಗಿಗಳು ಶಾಪಗ್ರಸ್ತರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇವರು ಯಾವ ಕಾರಣಕ್ಕೂ ಯಾವ ಒಂದು ಜನರ ಜೊತೆ ಮಾತನಾಡುವಂಥದ್ದಿಲ್ಲ. ಇವರನ್ನ ಊರಿಂದ ಆಚೆಗೆ ಒಂದು ಟೆಂಟ್ ಮಾಡಿ ಅಲ್ಲಿ ಇರಬೇಕು. ಅವರು ಸಾಧಾರಣ ಜನರನ್ನ ನೋಡುವಾಗ ನಾನು ಪಾಪಿ ಅಂತ ಕಿರ್ಚಬೇಕು. ಅದಾದ್ಮೇಲೆ ಯಾವಾಗಲೂ ಅವರು ಬಾಯಿಗೆ ಮೂಗಿಗೆ ನಾವು ಕೋವಿಡ್ ಬಂದಾಗ ನಾವು ದಿನಂಪ್ರತಿ ಏನು ಹಾಕಿದ್ವಿ, ಮಾಸ್ಕ್ ಹಾಕ್ತಿದ್ವು, ಅದೇ ರೀತಿಯಲ್ಲಿ ಕುಷ್ಠರೋಗಿಗಳು ಮಾಸ್ಕ್ ಹಾಕ್ಕೊಳ್ಬೇಕಾಯ್ತು. ಇದು ಅಂದಿನ ನಿಯಮ. ಅಲ್ಲಿ ಯೇಸು ಹಾದು ಬರುವಾಗ ಈ 10 ಜನ, ಅದು ಜೂಯಿಷ್. ಯೇಸು 100% ಅವರು ಯಹೂದಿ, ದೇವನ ಅಭಿಷೇಕವುಳ್ಳ ಪರಿಶುದ್ಧವಾದಂಥ ದೇವನ ಪುತ್ರ. ಆ ದೇವನ ಪುತ್ರ ಬಳಿಯಲ್ಲಿ ಈ 10 ಕುಷ್ಠರೋಗಿಗಳು ಧೈರ್ಯ ಮಾಡಿ ಬರ್ತಾರೆ. ಅವರು ಬರೋಂಗಿಲ್ಲ. ಬಂದ್ರು ಯಾಕೆ? ಈತನಲ್ಲಿ ಬಿಡುಗಡೆ ಉಂಟು, ಈತನಲ್ಲಿ ಸಂರಕ್ಷಣೆ ಇದೆ, ಈತನು ನಮಗೆ ಒಳ್ಳೆಯದನ್ನ ಮಾಡ್ತಾರೆ ಎಂಬ ಈ ಮನೋಭಾವನೆಯಲ್ಲಿ ಈ 9 ಜನವು ಅಕ್ರೈಸ್ತ, ಒಬ್ಬನು ಅದರಲ್ಲಿ ಜೂಯಿಷ್, ಅಂದರೆ ಯಹೂದಿ, ಯೇಸು ಸ್ವಾಮಿಯ ಆ ಧರ್ಮಕ್ಕೆ ಸೇರಿದವನು, ಆ ಭಾಷೆಗೆ ಸೇರಿದವನು. ಈ 9 ಜನರ ವಿಶ್ವಾಸವನ್ನು ನೋಡಿ ಅವನು ಸಹ ಬಂದ. ಅವನು ಕುಷ್ಠರೋಗಿದೆ ಉಳ್ಳವನು. ಬಂದು ಸ್ವಾಮಿಯ ಮುಂದೆ ನಿಂತು ನಮ್ರತೆಯಿಂದ, ಸ್ವಾಮಿ, ಇದೋ ನಾವು ಕುಷ್ಠರೋಗಿಗಳು, ನಾವು ಪಾಪಿ ಎಂಬುದಾಗಿ ಹೇಳ್ಕೊಳ್ಳಿಲ್ಲ, ಕಿರ್ಚಲಿಲ್ಲ, ಓಡ್ಲಿಲ್ಲ. ಯೇಸುವಿನ ಮುಂದೆ ನಮ್ರತೆಯಿಂದ, ಇದೋ ನಾವು ಕುಷ್ಠರೋಗ ಉಳ್ಳವರು, ನಮ್ಮ ಮೇಲೆ ಕರುಣೆ ತೋರಿಸು. ಯೇಸುವಿನ ಮನ ಕರಗಿತು. ಆ 10 ಜನರನ್ನ ದೇವನು ಸ್ವಸ್ಥ ಮಾಡಿ. ಯಾವ ಕಾರಣಕ್ಕೂ ಈ ಯಹೂದಿಯರ ಮುಂದೆ ಅಕ್ರೈಸ್ತರು ಬರೋಂಗಿಲ್ಲ.
ಯಾವ ಕಾರಣಕ್ಕೂ ಅವರ ಮುಂದೆ ಅವರು ಮಾತನಾಡೋಂಗಿಲ್ಲ. ಅವ್ರು ಮಾತಾಡಬೇಕಾದ್ರೆ ನಾನು ಪಾಪಿ ಎಂಬುದಾಗಿ ಅಷ್ಟೇ ಹೇಳಬೇಕು. ಇಂಥ ಸಂದರ್ಭದಲ್ಲಿ ಯೇಸುವಿನ ಮುಂದೆ ಬಂದು ಈ ಕುಷ್ಠರೋಗಿಗಳು ಸಾಲಾಗಿ ನಿಂತು, ಇದು ನಾವು ಬಹಿಷ್ಕೃತವಾದವರು, ನಮ್ಮನ್ನು ಊರಿಂದ ಆಚೆ ಹಾಕಿದ್ದಾರೆ, ನನ್ನ ಹೆಂಡತಿ ನನ್ನ ಮಕ್ಕಳಿದ್ದಾರೆ, ಇದೋ ನಮ್ಮಿಂದ ಊರಿಂದ ಆಚೆ ಹಾಕಿ, ಈ ಕುಷ್ಠ ವಾಸಿ ಆಗೋದಿಲ್ಲ, ನನ್ನ ಬೆರಳುಗಳು ಬಿದ್ದೋಗ್ತದೆ, ಮೂಗು ಬಿದ್ದೋಗ್ತದೆ, ತುಟಿಗಳು ನಾನಾ ರೀತಿಯಲ್ಲಿ ಅದು ಭಯಂಕರ, ನೋಡ್ಲಿಕ್ಕೆ ಅಸಹ್ಯವಾದಂಥ ಒಂದು ಚಿತ್ರವಾಗ್ತದೆ. ಈ ಮುಖದಲ್ಲಿ ಬಿದ್ದೋಗ್ತದೆ. ಕುಷ್ಠರೋಗ ಬಂದಾಗ ನೀವು ನೋಡಿರ್ಬೋದೋ ಏನೋ ಗೊತ್ತಿಲ್ಲ, ಬೆಟ್ಟದ ತಪ್ಪಲಲ್ಲಿದೆ, ಈಗ ಕುಷ್ಠರೋಗಿ ಇಲ್ಲ. ಇದ್ದವ್ರನ್ನ ನಾವು ನೋಡಿದ್ದೇವೆ, ಯಾಕಂದ್ರೆ ನಾವು ಚಿಕ್ಕದಿಂದ ಕುಷ್ಠರೋಗಿಗಳೆಲ್ಲ ತುಂಬ ಜನ ಬರ್ತಿದ್ರು ಭಿಕ್ಷೆಗೆಲ್ಲ. ಅವ್ರನ್ನ ಬೆಟ್ಟದ ತಪ್ಪದಲ್ಲಿ ಹಾಕಿದ್ರು. ಅವರು ಸಿಟಿ ಮಧ್ಯದಲ್ಲಿ ಇರೋಂಗಿಲ್ಲ, ಅವರಿಗೆ ಒಂದು ಆಶ್ರಮ ಇದೆ, ಅಲ್ಲಿ ಕುಷ್ಠರೋಗಿ ಕಾಲೋನಿ ಎಂಬುದಾಗಿದೆ. ಅವರು ಮೂಗೆಲ್ಲ ಬಿದ್ದೋಗ್ತದೆ, ಕಣ್ಣು ಒಳಗೆ ಹೊರಟೋಗ್ತದೆ, ಕಣ್ಣು ಕಾಣೋದಿಲ್ಲ, ಬೆರಳುಗಳು ಇರೋದಿಲ್ಲ, ಬಿದ್ದೋಗ್ತದೆ. ಈ ಮೋಟು ಮಾತ್ರ ಇರ್ತದೆ ಎಲ್ರಿಗೂ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಒಂದು ಶಾಪಗ್ರಸ್ತ ರೋಗ ಎಂಬುದಾಗಿ ಪರಿಗಣಿಸಿದಂಥ ಅಂದಿನ ಆ ಜನ ಯೇಸುವಿನ ಬಳಿಗೆ ಬಂದು ಸಾಷ್ಟಾಂಗ ನಮಸ್ಕರಿಸಿ, ನಿಮಗೆ ಮನಸ್ಸಿದ್ದಲ್ಲಿ ನನ್ನ ಕುಷ್ಠರೋಗವನ್ನು ವಾಸಿ ಮಾಡಿ. ಇದು ಯಾರಿಂದಲೂ ಸಾಧ್ಯ ಇಲ್ಲ, ಔಷಧಿ ಅಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ಸ್ವಾಮಿಯ ಮನ ಕರಗಿ ಅವರ ಕುಷ್ಠವನ್ನು ವಾಸಿ ಮಾಡಿ. ಹೋಗಿ ಯಾಜಕರ ಬಳಿಗೆ ಹೋಗಿ ಅವರಿಗೆ ರಿಪೋರ್ಟ್ ಮಾಡ್ರಿ. ಅವರು ದಾರಿಯಲ್ಲಿ ಹೋಗುವಾಗಲೇ ಅವರ ಕುಷ್ಠಗಳೆಲ್ಲ ವಾಸಿ ಆಯ್ತು. ಯಾಜಕನ ಬಳಿ ಹೋದ್ರು. ಯಾಜಕನು ನೋಡಿ ಆಶ್ಚರ್ಯಪಟ್ಟು ಅವರನ್ನು ಆಶೀರ್ವದಿಸಿ, ಇನ್ನು ನಿಮಗೆ ಕುಷ್ಠ ಇಲ್ಲ, ನೀವು ಊರೊಳಗೆ ಬರ್ಬೋದು, ನಿಮ್ಮ ಕುಟುಂಬಕ್ಕೆ ಹೋಗ್ಬೋದು, ಸಮಾಜದಲ್ಲಿ ನೀವು ಕುಷ್ಠ ರೋಗಿಗಳಲ್ಲ, ನೀವು ಪಾಪಿಷ್ಠ ಎಂಬುದಾಗಿ ಇವತ್ತಿನಿಂದ ಹೇಳ್ಬೇಡ ಎಂಬುದಾಗಿ ಅವರನ್ನು ಆಶೀರ್ವದಿಸಿ ಅವರನ್ನ ಕಳಿಸಿಕೊಟ್ರು ಊರೊಳಗೆ. ಊರೊಳಗೆ ಬಂದ ಮೇಲೆ ಮತ್ತೆ ಎಲ್ಲಿಗೆ ಬರಬೇಕು? ಅವರು ಯಾರ ಹತ್ರ ಬರಬೇಕು? ಗುಣಪಡಿಸಿದಂತ ದೈವ ಪುತ್ರನ ಬಳಿಗೆ ಬರಬೇಕು. ಆ ಸಂದರ್ಭದಲ್ಲಿ ಯೇಸು ಕೇಳ್ತಾರೆ, ಒಬ್ಬನೇ ಒಬ್ಬ ಬಂದ, ಅವನು ಮಿಕ್ಕ 9 ಜನ ಇರಲಿ ನಮ್ಮವರು. ಈ 9 ಮಂದಿಯು ಜೂಯಿಷ್, ಅದು ದೇವರ ಮಕ್ಕಳು, ದೇವರ ಭಾಷೆಗೆ ಸೇರೋದು. ಒಬ್ಬ ಮಾತ್ರ ಅಕ್ರೈಸ್ತದರಲ್ಲಿ. ಈ 9 ಜನವು ಈ ಜೂಯಿಷ್ ಮಕ್ಕಳೇ. ಅವನು ಅನ್ಯ ಮತಸ್ಥನು ಹುಡ್ಕೊಂಡು ಹೋದ, ಎಲ್ಲಿದ್ದಾರೆ ದೇವರು ಅಂತೇಳಿ. ನನ್ನ ಗುಣಪಡಿಸಿದವರು ಎಲ್ಲಿದ್ದಾರೆ ಹುಡ್ಕೊಂಡು ಹೋದ. ಮಿಕ್ಕ 9 ಜನ ಎಲ್ಲಿ ಅಂತ ಕೇಳಿದ್ರು ದೇವರು. ಮಿಕ್ಕ ಇವತ್ತು ಅದೇ ಪ್ರಶ್ನೆ ನಾನು ನಿಮ್ಗೆ ಕೇಳ್ತೇನೆ. ನೀವಿತ್ತು ಬಂದಿದ್ದೀರಿ, ಬಂದಂಥವ್ರು ಮುಂಚೆ ಎಲ್ಲ ಬರ್ತಿದ್ರು, ಅವ್ರು ಎಲ್ಲಿ? ಅವರು ಲೋಕವನ್ನು ಪ್ರವೇಶಿಸ್ಯಾರ. ಅವ್ರ ಲೋಕದಲ್ಲಿ ದೇವನು ಅವರನ್ನು ಗುಣಪಡಿಸಿದ್ರು, ಕೇಳಿದೆಲ್ಲವನ್ನ ಕೊಟ್ಟರು, ಅವರಿಗೆ ಐಶ್ವರ್ಯ ಕೊಟ್ಟರು, ಅವರಿಗೆ ಮನೆ ಇಲ್ಲ ಮನೆ ಕೊಟ್ಟರು, ಅದಾದ್ಮೇಲೆ ಗಾಡಿ ಇಲ್ಲ ಗಾಡಿ ಕೊಟ್ಟರು. ಅವಾಗ ಬಸ್ಸಲ್ಲಿ ಬರ್ತಿದ್ರು, ನಡ್ಕೊಂಡು ಬರ್ತಿದ್ರು. ಎಷ್ಟೋ ಜನ ನನ್ನ ಹತ್ರ ಕೇಳ್ಯಾರ, ಬ್ರದರ್ ಬಸ್ಸಿಗೂ ಕಾಸಿಲ್ಲ ಅಂತ. ನಾವು ಕೊಟ್ಟಿದ್ದೇವೆ, ಕೊಡೋದು ಹೇಳ್ಬಾರ್ದು, ಯಾಕೆಂದರೆ ಸಂದರ್ಭವಂತೂ ನಾನು ಹೇಳ್ತಾ ಇದ್ದೇನೆ. ಅಂಥವರು ದೇವರೆಲ್ಲವನ್ನು ಕೊಟ್ಟ ಮೇಲೆ, ಅದಾದ್ಮೇಲೆ ದೆವ್ವ ಹಿಡಿದಿತ್ತು, ದೆವ್ವ ಹೋಯ್ತು, ನಾನಾ ರೋಗ ಇತ್ತು, ರೋಗ ಹೋಯ್ತು. ಆ ಜನ ಎಲ್ಲಿ? ಅದಕ್ಕೆ ದೇವನ ವಾಕ್ಯ ಹೇಳ್ತದೆ, ಈ ಜನ ದೇವನ ಆಶೀರ್ವಾದವನ್ನು ಪಡೆದ ಜನ, ದೇವನ ಅಭಿಷೇಕವನ್ನು ಹೊಂದಿದಂಥ ಜನ. ಅವರ ಮಾತು ಏನಾಗಿರ್ತದೆ ಗೊತ್ತಾ? ಅಯ್ಯೋ ಅದೇ ಪ್ರೇಯರ್ ತಾನೆ, ಬ್ರದರ್ ತಾನೆ, ಇವತ್ತು ಕೇಳ್ತಾನೆ ಇರ್ತೀವಲ್ಲ. ಈ ಅಸಡ್ಡೆಯ ಮಾತು ಸೈತಾನ ನೋಡಿರ್ತಾನೆ. ಈ ಅಸಡ್ಡೆ ಮಾತು. ಅದಾದ್ಮೇಲೆ ನಾವೇ ಬೈಬಲ್ ಓದ್ಕೊಳ್ಳೋಣ, ನಾವೇ ಪ್ರೇಯರ್ ಮಾಡ್ಕೊಳ್ಳೋಣ. ಬೈಬಲು ಓದಲ್ಲ ಅವರು, ಪ್ರೇಯರು ಮಾಡೋದಿಲ್ಲ. ಅನುಕೂಲ ಕೊಟ್ಟರು, ಬಸ್ಸಲ್ಲಿ ಬರೋರು ಓನ್ ಗಾಡಿಗಳು ಕೊಟ್ಟರು, ಸಾಲ ಇತ್ತು ಸಾಲ ಮುಗೀತು, ಮನೆ ಇರಲಿಲ್ಲ ಮನೆ ಕೊಟ್ಟರು, ಮದುವೆ ಆಗಲಿಲ್ಲ ಮದುವೆ ಆಯಿತು, ಅದಾದ್ಮೇಲೆ ಮಕ್ಕಳಿಲ್ಲ ಮಕ್ಕಳು ಕೊಟ್ಟರು. ಈ ರೀತಿ ಹಲವಾರು
ಉಪಕಾರವನ್ನ ಮಾಡಿದಂಥ ದೇವನ ವಾಕ್ಯಕ್ಕೆ ತಿರಸ್ಕರಿಸಿ ನಾನು ಎಂಬ ನಾನತ್ವ, ನಾನು ಎಂಬ ಗರ್ವ, ನನಗೆ ಗೊತ್ತಿದೆ ಎಂಬ ಈ ವಾಕ್ಯಗಳ ಮೂಲಕ ಅವರನ್ನೇ ಅವರು ಏನು ಮಾಡಿಕೊಂಡ್ರು, ಅವರು ತೋಡಿದಂಥ ಹಗಲಿನಲ್ಲಿ ತೋಡಿದಂಥ ಹಳ್ಳಕ್ಕೆ ಅವರೇ ರಾತ್ರಿ ಹೋಗಿ ಬಿದ್ದೋದ್ರು. ಆ ವಾಕ್ಯ. ಪ್ರೈಸ್ ಲಾರ್ಡ್. ಬಲಗೈ ಮೇಲೆ ಮಾಡಿ ಪ್ರೈಸ್ ಲಾರ್ಡ್. ಹಾಲೆಲುಯ್ಯ, ಹಾಲೆಲುಯ್ಯ. ಸಾಯುವ ತನಕ, ನಾವು ಮಣ್ಣಿಗೆ ಹೋಗುವ ಆ ಉಸಿರು ಹೋಗೋ ತನಕ ಶೋಧನೆಗಳು ತಪ್ಪಿದ್ದಲ್ಲ. ಜ್ಞಾಪಕ ಇಟ್ಕೊಳ್ರಿ, ಜ್ಞಾಪಕ ಇಟ್ಕೊಳ್ರಿ. ನಾನು ನೋಡ್ರಿ, ಯಾವುದೇ ಏನೇ ಸಂದರ್ಭ ಬಂದರೂ ನಾನು ಎಲ್ಲಿಯೂ ಪ್ರೇಯರ್ ಮಿಸ್ ಮಾಡೋದಿಲ್ಲ. ಜನ ಬರ್ತಾರೆ ಹೋಗ್ತಾರೆ. ತುಂಬ ಜನ ಹೇಳಿದ್ರು, ಬ್ರದರ್ ನನ್ನ ಗಂಡನ ಕರ್ಕೊಂಡೋಗಿ, ಬ್ರದರ್ ನನ್ನ ಮಕ್ಕಳನ್ನ ಕಳಿಸ್ಕೊಡ್ತೇನೆ. ಕಳಿಸಿ. ಯಾರು ಇಲ್ಲ, ಬಂದವರು ಎಷ್ಟೋ ಜನ ಹೋದ್ರು. ಆದರೆ ಸ್ಥಿರವಾಗಿ ನಿಂತಿದ್ದೇನೆ. ಕಾರಣ ಯಾಕೆಂದರೆ ಆವಾಗ 30 ವರ್ಷದ ಹಿಂದೆ ನೋಡಿದ್ದ ಅದೇ ಆನಂದ್ ಬ್ರದರೇ, ಇವತ್ತು ಅದೇ ಆನಂದ್ ಬ್ರದರ್, ಮುಂದಕ್ಕೂ ಅದೇ, ಸಾಯೋ ತನಕ ಹಿಂಗೆ. ಆದರೆ ಒಂದು ತಿಳ್ಕೊಳ್ರಿ, ದೇವರ ಜೊತೆಯಲ್ಲಿ ಯಾವ ಕಾರಣಕ್ಕೂ ನಮ್ಮ ಆಟವು ನಡೆಯುವುದಿಲ್ಲ. ದೇವರು ನಮ್ಮೆಲ್ಲರನ್ನ ನೋಡುವಂಥವ್ರು, ನಮ್ಮ ಅಂತರಂಗವನ್ನ ಅವರು ಬಲ್ಲವನಾಗಿರೋನವರು ಒಬ್ಬನೇ. ನಾವೆಲ್ಲರೂ ನೋಡ್ಬೋದು, ನೀವೆಲ್ಲ ತುಂಬ ಚೆನ್ನಾಗಿದ್ದೀರಿ, ಒಳ್ಳೆ ಜನ, ಎಂಥ ಒಳ್ಳೆ ಜನ ರೀ, ಕೈ ಮುಗಿಬೋದು. ಆದರೆ ನಿಮ್ಮ ನಮ್ಮ ಅಂತರಂಗವನ್ನ ನೋಡುವಂಥ ಶಕ್ತಿಯುಳ್ಳ, ನಮ್ಮೆಲ್ಲರಿಗೂ ಜೀವ ಕೊಟ್ಟು ಜೀವ ತೆಗೆಯುವಂಥ ಒಂದು ವ್ಯಕ್ತಿಗೆ ಮಾತ್ರವೇ, ಆತನಿಗೆ ಮಾತ್ರವೇ ನಮ್ಮೆಲ್ಲರ ಅಂತರಂಗ ಗೊತ್ತಿರುವಂಥನು. ಪ್ರೈಸ್ ದ ಲಾರ್ಡ್. ಹಾಲೆಲುಯ್ಯ, ಹಾಲೆಲುಯ್ಯ. ಇಲ್ಲಿ ದೇವನ ವಾಕ್ಯ ಇಂಥ ಜನವನ್ನ ನೋಡಿ ಉದ್ದೇಶಿಸಿ ಇಲ್ಲಿ ಸುಜ್ಞಾನ ಗ್ರಂಥದಲ್ಲಿ, ಇವನು ತುಂಬಾ ದೊಡ್ಡ ಮನುಷ್ಯ, ಇವನು ಈ ರೀತಿಯಲ್ಲಿ, ಇವನು ಯಾರು ಗೊತ್ತಿಲ್ವಾ, ಇವನು ಬಡಗಿ ಮಗ ಅಲ್ವಾ, ಇವನು ಮರಿಯಳ ಗಂಡ ಅಲ್ವಾ, ಮಗ ಅಲ್ವಾ, ಮರಿಯ ಇವ್ರ ತಾಯಿ ಅಲ್ವಾ, ಇವ್ರ ಅಣ್ಣ ತಮ್ಮದಿರಲ್ಲ ನನಗೆ ಗೊತ್ತಲ್ಲ, ಇವನೇನು ದೊಡ್ಡ ದೇವರು ಎಂಬುದಾಗಿ, ನಮ್ಮನ್ನ ಆಳ್ಲಿಕ್ಕೆ ಬರ್ತಾನಲ್ಲ ಎಂಬುದಾಗಿ ಅನೇಕ ಥರದಲ್ಲಿ ದೇವರನ್ನ, ಸಭೆಯನ್ನ ಹಾಗೂ ವ್ಯಕ್ತಿಗಳನ್ನ, ದೈವ ಸೇವಕರನ್ನ ದೂಷಿಸಿದಂಥ ಜನ ದೇವನ ವಾಕ್ಯ ಹೇಳ್ತದೆ, ಇಂಥ ಜನ. ಅದಕ್ಕಾಗಿ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ನಾವೇನು ದೊಡ್ಡ ಮನುಷ್ಯ ಅಲ್ಲ, ದೊಡ್ಡ ಪ್ರವಾದಿ ಅಲ್ಲ. ಆದರೆ ದೇವರು ಪ್ರತಿಯೊಬ್ಬರಿಗೂ ಅವರದೇ ಆದಂಥ ಸಿದ್ಧಾಂತಗಳನ್ನ, ಅವರದೇ ಆದಂಥ ದೇವನ ಕೃಪೆಯನ್ನ ನಮ್ಮೆಲ್ಲರಿಗೂ ದೇವರು ಕೊಟ್ಟಿದ್ದಾರೆ, ನಮ್ಮೆಲ್ಲರಿಗೂ. ಆದರೆ ಬಂದವರು ಲಾಭ ನಿಮಗೆ, ಲಾಭ ನನಗೆ ಅಲ್ಲ. ನನ್ನ ಲಾಭ ಮುಗಿದೋಯ್ತು. ನನಗೆ ಏನು ಬೇಕು ಶೇಖರಿಸ್ಬೇಕು, ನಾನು ಚಳಿಗಾಲಕ್ಕೆ, ಮಳೆಗಾಲಕ್ಕೆ, ಬೇಸಿಗೆಗೆ ಏನು ಬೇಕು ನನಗೆ ಊಟ ಇದೆ, ರೆಡಿ ಇದೆ. ನಾನು ಎಲ್ಲಿ ಊಟ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ. ಎಕ್ಸ್ಟ್ರಾ ಬೋನಸ್ಗಾಗಿ ಕಷ್ಟಪಡ್ತಾ ಇದ್ದಾನೆ. ಬೋನಸ್ ಅಂದರೆ ಗೊತ್ತಲ್ಲ, ಹೌದಲ್ಲ? ಸಂಬಳಕ್ಕೆ ಮೀರಿ ನನ್ನ ಕಷ್ಟಕ್ಕೆ, ನಾವು ಕಷ್ಟಪಟ್ಟಿದ್ದಕ್ಕೆ ಬೋನಸ್ ಪ್ರೀತಿಯಿಂದ ಕೊಡುವಂಥ ಆ ಬೋನಸ್ ಟೈಮಲ್ಲಿ ನಾನಿದ್ದೇನೆ. ಆದರೆ ಒಂದು ತಿಳ್ಕೊಳ್ರಿ, ನಿಮ್ಮ ಆತ್ಮ ತುಂಬ ಪರಿಶುದ್ಧವಾದದ್ದು. ನಿಮ್ಮ ಆತ್ಮವು ಪರಿಶುದ್ಧವಾದದ್ದು. ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ಈ ಲೋಕವು ಅಳಿದು ಹೋಗುವಂಥ ಲೋಕ. ಈ ಲೋಕವು ಒಂದು ಕ್ಷಣವು ಯಾವ ಕಾರಣಕ್ಕೂ ನೀತಿವಂತನು, ಆ ನೀತಿವಂತನ ಆ ಪದವಿಯನ್ನ ಯಾರಿಗೂ ಯಾವ ಕಾರಣಕ್ಕೂ ಬಿಟ್ಟು ಕೊಡಬೇಡ್ರಿ. ನಾವೆಲ್ಲರೂ ದೇವನ ಮಹಿಮೆಯಲ್ಲಿ, ದೇವನ ಸಂರಕ್ಷಣೆಯಲ್ಲಿ, ದೇವನ ಪರಿಶುದ್ಧತೆಯಲ್ಲಿ ಜೀವಿಸುವುದಕ್ಕಾಗಿಯೇ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿ ಅನುಗ್ರಹಿಸಿ ಆತನ ಛಾಯೆಯಲ್ಲೂ ಆದರ್ಶದಲ್ಲೂ ನಮ್ಮನ್ನು ಸೃಷ್ಟಿ ಮಾಡಿದ. ಅದಕ್ಕಾಗಿ ಯಾವ ಕಾರಣಕ್ಕೂ ಒಂದು ತಿಳ್ಕೊಳ್ರಿ, 1 ಗಂಟೆ 2 ಗಂಟೆ ನಿಮ್ಮದು ಲಾಸ್ ಆಗೋದಿಲ್ಲ. ಇಲ್ಲಿ ಬಂದಾಗ ಗೈನ್ ಆಗ್ತದೆ. ಇಲ್ಲಿ ಬಂದಾಗ ನಿಮಗೆ ಅಭಿಷೇಕ ಆಗ್ತದೆ. ಇಲ್ಲಿ ಬಂದಾಗ ವಾಕ್ಯಗಳು ಯಾವ ಕಾರಣಕ್ಕೂ, ನಾನು ಅದೇ ಡಿವೈನಲ್ಲಿ ಅದೇ ಕೇಳಿದೆ,
ಡಿವೈನಲ್ಲಿ ವಾಕ್ಯಗಳನ್ನ ಕೊಡುವಾಗ ನಾನು ಮಧ್ಯೆ ಕೇಳ್ತೇನೆ, ಏನಾದರೂ ಬೋರ್ ಆಗ್ತದ ಅಂತ. ಬ್ರದರ್, ಬೋರ್ ಆಗಲ್ಲ. 1 hour ಬೇಡಿ ಬ್ರದರ್ 2 hours ಮಾಡ್ರಿ ಬ್ರದರ್ ಅಂತ. 1 hour ನಮಗೆ, ನಾನು ಹೇಳ್ತಾ ಇದ್ದೆ 1 hour ನನಗೆ ಸಾಲಲ್ಲ ಬ್ರದರ್, 2 hours ಕೇಳಿ ಬ್ರದರ್. ನಾನು ಹೇಳಿದೆ ನಾವು ಕೇಳಲ್ಲ, ನನಗೆ ಟೈಮ್ ಟೇಬಲ್ ಹಾಕ್ತಾರೆ, ಅದ್ರ ಪ್ರಕಾರ ನಾವು ಬರ್ತೀವಿ. ಅದರಲ್ಲೂ ನನಗೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ತಾರೆ, ನನಗೆ ಒಂದು ಅರ್ಧ ಗಂಟೆ ಜಾಸ್ತಿ ನಾನೇ ತಗೊಳ್ತೇನೆ, ಅವ್ರು ಹಾಕ್ತಾರೆ, ಇನ್ನೊಬ್ಬರ ಮಾತಾಡೋದಿಲ್ಲ. ಸಾಲಲ್ಲ, ದಿನಕ್ಕೆ 2 ಕ್ಲಾಸು ಸಾಲದಿಲ್ಲ. ನಿಮಗಾದರೂ ದೇವರ ವಾಕ್ಯ ವಾರ ಸಿಗುವಂಥ ಈ ಒಂದು ಅವಕಾಶ ನಿಮ್ಮ ಜೀವಿತದಲ್ಲಿ ಯಾವ ಕಾರಣಕ್ಕೂ 3ನೇ ಹಾಗೂ 2ನೇ ವ್ಯಕ್ತಿಗೆ ಅವಕಾಶ ಮಾಡಿಬಿಡ್ರಿ. ನಿಮ್ಮ ಬದುಕನ್ನು ಸ್ವಲ್ಪ ಬದಲಾಯಿಸಿಕೊಳ್ರಿ. ಏಕೆಂದರೆ ದೇವರು ಸರ್ವ ವ್ಯಾಪ್ತಿಯುಳ್ಳವನು, ಸರ್ವಶಕ್ತನು ದೇವನು. ಈ ದೇವನ ವಾಕ್ಯದ ಪ್ರಕಾರ ಯಾರು ಜೀವಿಸ್ತೀರೋ ಅವರಿಗೆ ನಿತ್ಯ ಜೀವ ಉಂಟು ಎಂಬುದಾಗಿ ದೇವರ ವಾಕ್ಯ.